ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಹೊಸಣ್ಣನವರಿಗೆ 2 ದಿನ ಮುಂಚಿತವಾಗಿ ಇರ್ತಕ್ಕಂತಹ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ಏನು ಇಲ್ಲಿ ಸೇರಿದ್ದೀವಿ, ಹುಸೇನ್ ಅಭಿಮಾನ ಬಳಗ. ಯಾಕಂದ್ರೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಎಲ್ಲರೂ ನೋಡಿರ್ತೀರಾ, ಹಲವಾರು ನಾಯಕರ ಹುಟ್ಟುಹಬ್ಬ ಇದೆ. ಆ ನಾಯಕರ ಪಟ್ಟಿಯಲ್ಲಿ ನಮ್ಮ ಹುಸೇನಣ್ಣವರವರು ಕೂಡ ಒಂದು ಹೆಸರು. ಯಾಕಂದ್ರೆ ಈ ತಿಂಗಳಲ್ಲಿ ಆಗ್ತಾ ಇರೋದು ಹಲವಾರು ಒಂದು ರಾಜಕಾರಣಿಗಳು ಒಬ್ರಿಗಿಂತ ಒಬ್ರು ನಾವೇನು ಕಮ್ಮಿ ಇಲ್ಲ ಅಂತ ಆಚರಣೆ ಮಾಡ್ಕೊಂತ ಇದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಕರ್ನಾಟಕ ರಕ್ಷಣೆ ವೇದಿಕೆಯವರು ನಮ್ಮ ಅಧ್ಯಕ್ಷರು ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದು ಆಸ್ಪತ್ರೆ ವಿಚಾರ ಇರಲಿ, ಎಲ್ಲಿ ಅನ್ಯಾಯ ಇರ್ತದೋ ಅಲ್ಲಿ ಫಸ್ಟ್ ಧ್ವನಿ ಎತ್ತದೋ ನಮ್ಮ ಹುಸೇನವರು ಮಾತ್ರ. ಯಾರಿಗೂ ಲೆಕ್ಕ ಮಾಡಲ್ಲ, ಅಯ್ಯೋ ಇವರು ಶಾಸಕರು, ಇವರು ಮೆಂಬರು, ಇವರು ಗ್ರಾಮ ಪಂಚಾಯತಿ ಸದಸ್ಯರು, ಇವರು ನಗರಸಭೆ ಸದಸ್ಯರು, ಯಾರಿಗೂ ಲೆಕ್ಕ ಮಾಡದೆ ಏಕೈಕ ವ್ಯಕ್ತಿ ಅಂದ್ರೆ ಅವ್ರು ಹುಸೇನ್ ಅವರು ಮಾತ್ರ ಈ ತಾಲೂಕಲ್ಲಿ. ಯಾರಿಗೂ ಜಾತಿ ಭೇದ ಭಾವ ನೋಡಲ್ಲ. ಅವ್ರ ದುಡ್ಡವ್ರು, ಇವರು ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ರಾಜಕಾರಣ ಇದೆ, ಅವ್ರ ಡಾನು, ಅವ್ರಿಗೆ ಇವ್ರು ನೋಡಲ್ಲ. ನೀತಿ ನಿಜಾಯಿತಿ ಹೋಗೋರು ಒಬ್ರೆ ಅವರು ನಮ್ಮ ಹುಸೇನವ್ರು ಮಾತ್ರ. ಹಾಗಾಗಿ ಇವತ್ತು ನಾವು ಎಲ್ಲ ಅಭಿಮಾನ ಬಳಗ ಅವ್ರು ಸೇರಿ ಅವ್ರು ಹುಟ್ಟುಹಬ್ಬ ನಾವು ಯಾಕೆ ಅದ್ದೂರಿ ಯಾಕೆ ಮಾಡಬಾರ್ದು? ಅರ್ಧ ರಾತ್ರಿ ಫೋನ್ ಮಾಡೋ, ಆಸ್ಪತ್ರೆಯಲ್ಲಿ ತೊಂದರೆ ಇದೆ ಬರ್ತಾರೆ. ಇಲ್ಲಿ ಅಲ್ಲ, SNR ಆಸ್ಪತ್ರೆಯಲ್ಲಿ ಇದ್ರೆ ಅಂದ್ರೂ ಕೂಡ ಬರ್ತಾರೆ. ಹಲವಾರು ಕಡೆ ನಮ್ಗೆ ಒಂದು ಧೈರ್ಯ. ಎಲ್ಲನೇ ಹೋಗ್ಲಿ, ಮೊನ್ನೆ ಒಂದು ನಮ್ಮ ನೆಂಗ್ಲಿ ಹಾಸ್ಪಿಟಲ್ ಒಂದು ಘಟನೆ ನಡೆದು, ಅಧ್ಯಕ್ಷರೇ ಹಿಂಗೆ ನಮ್ಗೆ ತೊಂದರೆ ಇದೆ, ನೀವು ಮುಂದೆ ನುಗ್ಗು, ನಾನು ಇದ್ದೀನಿ. ನಮ್ಮ ಇದೇ ರೀತಿಯಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಇದ್ದಾರೆ, ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ರಾಜ್ಯ ಅಧ್ಯಕ್ಷರು ಇದ್ದಾರೆ. ನಮ್ಮ ಸಂಘಟನೆಯಲ್ಲಿ 70 ಲಕ್ಷಕ್ಕೂ ಹೆಚ್ಚು ನಮ್ಮ ಸಂಘಟನೆಯಲ್ಲಿ ನಾವು ಪದಾಧಿಕಾರಿಗಳು ಇದ್ದೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಪದಾಧಿಕಾರಿ ಒಂದು 20 ಜನ ಸೈನ್ಯ ಇದ್ದಂಗೆ. ಏನು ನಮ್ಮ ರಕ್ಷಣಾ ವೇದಿಕೆ ಅಂದ್ರೆ ಬರೀ ಹೆಸರಿಗೆ ಮಾತ್ರ ಅಲ್ಲ, ನಮ್ಮ ಗಡಿ ಭಾಗದಲ್ಲಿ ಹೇಗೆ ನಮ್ಮ ಸೈನಿಕರು ರಕ್ಷಣೆ ಮಾಡ್ತಾರೆ, ನಮ್ಮ ರಕ್ಷಣಾ ವೇದಿಕೆ ಅವರು ನಾವು ಸಹ ನಮ್ಮ ಕನ್ನಡಕ್ಕೆ, ನಮ್ಮ ಭಾಷೆಗೆ, ನೆಲ ಜಲಕ್ಕೆ ಏನನ ಧಕ್ಕೆ ಆದಾಗ ಮೊದಲನೇ ಹೆಜ್ಜೆ, ಮೊದಲನೇ ಭಾಷೆ ನಾವು ಎತ್ತೋದು ನಾವು ಕರ್ನಾಟಕ ರಕ್ಷಣಾ ಅವರು ವೇದಿಕೆ ಅವರು. ನಾಳೆದ್ದು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹುಸೇನಣ್ಣನವರ ಹುಟ್ಟುಹಬ್ಬ ಇದೆ. ಎಲ್ಲರೂ ಸಹ ಈ ಹುಟ್ಟುಹಬ್ಬಕ್ಕೆ ಆಗಮಿಸಿ ಅದ್ದೂರಿಯಾಗಿ ಆಚರಿಸಬೇಕಾಗಿ ಈ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಕರಿತಾ ಇದ್ದೀನಿ. ಈ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹುಸೇನ್ ಅಭಿಮಾನ ಬಳಗರು ಮತ್ತು ಮಾಧ್ಯಮ ಮಿತ್ರರು ಹೊಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ತಾಯಿ ಭುವನೇಶ್ವರಿಗೆ.